ತೃಪ್ತಾನಂದ ಮಹಾರಾಜರಿಗೆ ಜಯವಾಗಲಿ. ತೃಪ್ತಾನಂದ ಮಹಾರಾಜರಿಗೆ ಜಯವಾಗಲಿ. ಅಪ್ಪನವ್ರು ಬಂದಾರ ಭಾಳ ದೂರದಿಂದ ಬಂದಾರ. ನಿಮ್ಮ ತಿಪ್ಪಲಗಳನ್ನ ಎಲ್ಲ ಹೇಳ್ಕೊಂಬಿಡ್ರಿ. ಮತ್ತೆ ಅವ್ರು ಬಿಟ್ರಿ ಅಂತಂದ್ರೆ ಸಾಂಗ್ಲಾಗ ಸಮಾಧಿ ಆಗ್ತದ. ಏನೇ ನಿಮ್ಮ ತ್ರಾಸಾವ ಎಲ್ಲ ಬಂದು ಪಾದಕ್ಕೆ ಹಾಕಿಬಿಡ್ರಿ. ಬ್ರಹ್ಮಾನಂದ ಓಂಕಾರ ಬ್ರಹ್ಮಾನಂದ ಓಂಕಾರ. ಯಪ್ಪ ಕತ್ತೆ ಪತ್ತೆ ಬಂದವ ಮಾರ, ನೀನು ಬಾಯ್ತಾರೆ ಬೇಡ ಯಪ್ಪ, ಸುಮ್ಮನೆ ಕುಂದ್ರು ಶಿವ. ನಾನು ಓದರಬಾರ್ದು ಅಂದ್ರೆ ನನಗೆ ತೀರ್ಥ ಬೇಕು. ಇನ್ನೇನು ತೀರ್ಥ ಶಿವಾಗ? ಇದ್ದದ್ದು ತೀರ್ಥ ಎಲ್ಲ ಕಲಸ ಮಾಡಿಟ್ಟಿದ್ದಿ. ಹೊಟ್ಟೆ ಮರು ಕುಡಿದು ದೇಗಲಾಗ್ಯದ. ಇನ್ನೇನು ತೀರ್ಥ ಕುಡಿ ತೋರ್ಕೊಡಿ. ಯಾರ ಬಂದ್ರು ಸುಮ್ಮನೆ ಕುಂತು. ಯಪ್ಪ ಎಲ್ಲಾ ದೇವರು ಗೊಂಡು ಗುಡಿ ಗುಂಡಾರ್ಗಳು ಅಡ್ಡಾಡಿದ್ದಾಯ್ತು. ನಿಮ್ಮಲ್ಲಿ ಯಾರೋ ತಾತ್ನವ್ರು ಬಂದಾರಂತಂದ್ರು ಹೇಳ್ಯಾರ, ನಾ ಬಂದೀನಿ. ಯಪ್ಪ ನಮ್ ಹೊಲ ಎಷ್ಟು ಬಿತ್ತಿದ್ರು ಕೂಡ ಬಿತ್ತೇವಲ್ದಪ್ಪ. ಹೊಲ ಜಗ ಬೆಳೆ ಹೊಲ ಏನಿಲ್ಲಪ್ಪ, ಸ್ವಲ್ಪ ನೀನೇ ಏನನ್ನ ಮಾಡಿಸ್ಕೊಡ್ಬೇಕು. ಯಪ್ಪ ನೀನು ಬಿಟ್ಟು ಬಿಡುವ ಮರ ಚಿಂತೆ. ದೊಡ್ಡ ಪವಾಡ ಪುರುಷರು ಸುಮ್ಮನೆ ದಿಟ್ಟಿಸಿ ನೋಡಿದ್ರೆ ದಿಮ್ಮನ್ಸರಾಗ್ಯದಪ್ಪ. ನೀನು ಬಂದ ಅಪ್ಪನ ಪಾಲಕ್ ಬಿದ್ದಿದ್ದೀರಿ. ಈಗ ಹೊಲ ನಾನು ಹೇಳೋದಲ್ಲ, ಕಂಡಲ್ಲಿ ಬೆಳಿತದ. ಅಪ್ಪಗೆ ನಾನು ಹಾಕ್ತಂತ ಕಿವ್ಯಾಗ. ನೀ ಏನ್ ಚಿಂತೆ ಮಾಡ್ಬೇಡಪ್ಪ. ಯಪ್ಪ ಹೊಲ ಬೆಳೆವಲ್ದಂತಪ್ಪ. ಯಪ್ಪ ಹೊಲ ಬೆಳೆವಲ್ಲ? ಹೌದಂತಪ್ಪ ಯಪ್ಪ. ನೀರಾವರಿಯೋ ಏನು ಬಯಲು ಭೂಮಿ? ಯಪ್ಪ ನೀರಾವರಿ ಇದ್ರೆ ಹಿಂಗೆ ಓಡಾಡ್ತದಪ್ಪ. ಬಯಲು ಭೂಮಿ ಅಂತಪ್ಪ. ಉಳ್ಳು ಬಿತ್ತಿದ್ರು ಬೆಳೆವಲ್ದಂತ. ಕಲ್ಲೂರು ಗುಡ್ಡದಾಗ ಅಂತಪ್ಪ. ಹೊಲದಲ್ಲಿ ಒಂದು ಬನ್ನಿ ಗಿಡ ಅದ. ಬನ್ನಿ ಗಿಡದ ಕೆಳಗ 2 ಗೊಂಬೆಯನ್ನು ಮಾಡಿಸಿಟ್ಟಿದ್ದಾರೆ. ಯಪ್ಪ ನೋಡಿದ್ರಪ್ಪ ಯಪ್ಪ, ನಮ್ಮಪ್ಪ ಅಂದ್ರೆ ಮಾಮೂಲಿ ಅಲ್ಲಪ್ಪ, ದೊಡ್ಡ ದಿವ್ಯಜ್ಞಾನಿಗಳು. ನಿಮ್ಮ ಹೊಲದಾಗ ಇದ್ದದ್ದು ಬನ್ನಿ ಗಿಡ ನಮ್ಮ ಅಪ್ಪಗೆ ಹೆಂಗ್ ಗೊತ್ತಾಯ್ತು ನೋಡಿದ್ರಿ? ನಿಜಪ್ಪ ನಿಜ. ಬನ್ನಿ ಗಿಡ ಆದಪ್ಪ. ಅದ್ರ ಹುಡುಗನೇ 2 ಗೊಂಬೆ ಮಾಡಿ ಊರಿಟ್ರ ಅಂತಪ್ಪ. ಮತ್ತೆ ಮುಂದಿನ ಕೇಳ್ತಂತ ಯಪ್ಪ. ಮತ್ತೆ ಹೆಂಗಪ್ಪ ಮತ್ತೆ ಮುಂದಿನ ಸೋಮವಾರ ಪಟ್ಟಿಗೆ ಕೊಡುತ್ತೇನೆ. ಸೋಮವಾರನೇ ಚೆಕ್ ಕೊಡ್ತಪ್ಪ. ಯಪ್ಪ ಇವತ್ತು ಬೇಯಿಸ್ತಾರ? ಇನ್ನ 3-4 ದಿವಸ ಟೈಮ್. ಯಪ್ಪ ಅಲ್ಲ ಸೋಮವಾರ ತಕ್ಕ ಕೊಡ್ತೀನಿ ಅಂತಿದ್ದೆ. ಮತ್ತೆ ಅದ್ರಾಗ ಏನಿದ್ದಿಲ್ಲ ಅಂದ್ರೆ ಒದ್ದು ನೀನು ಒದಿಸೋದು ನನ್ನ ಒದಿಸೋದು ಬಿಡ. ಅಲ್ಲದೆ ಶಿಷ್ಯ, ಒಂದ್ ದಿವಸ ಮುಂದ ರಾತ್ರಿ ಹೋಗಿ ನಾವ್ ಇಟ್ಟು ಬರವು. ಹಂಗಪ್ಪ ಯಪ್ಪ ಸೋಮವಾರ ಅಪ್ಪ ಸೋಮವಾರ ಅಂತ ಬರ್ತಾನಂತಪ್ಪ. ಕಂಡಂಗ ಮಂದಿ ಶಿಷ್ಯರಪ್ಪ. ಯಪ್ಪ ಒಂದು ಡೈರಿ ತುಂಬಿ ಹೋಗ್ಯದಪ್ಪ. ನೀನು ಇನ್ನು ನನ್ನ ಮನೆಗೆ ಬಾ, ನಿನ್ನ ಮನೆಗೆ ಬಾ. ಯಪ್ಪ ಏನೋ ನಿಂದು ಪುಣ್ಯಾದಿ ಹೊತ್ತ ಅಪ್ಪ ತನ್ನ ಬಾಯಿಲೆ ತಾನೇ ಹೇಳ. ಸೋಮವಾರ ದಿನ ಬಂದು ಅದ್ರದ್ದು ಏನಂಬುದು ಮೋಕ್ಷ ಹೊಂದಿಸ್ತಪ್ಪ. ಸ್ವಲ್ಪ ಪೂಜೆ ಗೀಜಕ್ಕ ಇಂಥದಕ್ಕೆ ಸ್ವಲ್ಪ ಖರ್ಚು ಬರ್ತದಪ್ಪ. ಖರ್ಚಿಗೆ ಹಂಚ್ಕೊಬೇಡ. ಯಾಕಂದ್ರೆ ಮಸ್ತ್ ಹಾಳಾಗಿತ್ತು. ನೋಡಿ ನೀನು ನಾವು ಒಂದ್ ಲೆಕ್ಕದ ಮ್ಯಾಗ ಒಂದಿಕ್ ಮಾಡ. ಯಪ್ಪ ಎಷ್ಟು ಬರಂಗ ಖರ್ಚು ಅಂದದು? ಬಾಳ ಏನು ಬರೋದಿಲ್ಲ, ಒಂದು 2-2.5 ಸಾವಿರ. ಬಿಡ ಸಸ್ತ ಯಪ್ಪ. 2-2.5 ಸಾವಿರ ಅಂತ ಪಪ್ಪ. ಆಯ್ತು ಬಗೆಹರಿಸ್ಬಿಡಮ್ಮ. ನೀನೇನ್ ಆಯ್ತು ಪಾದಕ್ ಬಿದ್ದಿದ್ದಲ್ಲ, ಇದು ತೆಗೆದು ಕೊಟ್ಟರೆ ಮಠಕ್ಕೆ ಏನು ಕೊಡ್ತಾನೆ? ಯಪ್ಪ ಇದು ತೆಗ್ ಕೊಟ್ರೆ ಮತ್ತೆ ಏನ್ ಕೊಡ್ತಾ ಅಪ್ಪಗಂತ ಕೇಳ್ತಾನೆ. ಯಪ್ಪ 2 ಗುಚ್ಚಿ ಜೋಳ ಕೊಡ್ತೀನಪ್ಪ. 2 ಇಕ್ಕಳು ಜೋಳ ಕೊಡ್ತೀನಿ. ಯಪ್ಪ ಇಕ್ಕಳ ಬರೀಗ ಒಕ್ಕಳು ಕಿಡಿತಾವಪ್ಪ. ಯಪ್ಪ ಹೊಟ್ಟೆಂಬದ ದೇಗಲಾಗ್ಯದಪ್ಪ. ಯಪ್ಪ ಇದಕ್ಕೆ ಹಾಕದ್ರಾಗ ನಂದು ಕೈತೆ ಕರ್ಮ ಆಗ್ಯದಪ್ಪ. ನೀವೇ ಹೇಳಿ. ಮತ್ತೆ ಒಂದು 10 ಚೀಲನ ಕೊಡಪ್ಪ. ಆಯ್ತಪ್ಪ. ಅಪ್ಪ ನೀವು ಹೆಂಗಂತೀರಿ ಹಂಗ. ಯಾವಾಗ ಮಕ್ಕಳು ಸಣ್ಣ ಚಿಕ್ಕಳು ಚಿಕ್ಕಾಗ ಮಕ್ಕಳು ಇದ್ರಾಗ. ಆಯ್ತ್ರಿ. ಆಯ್ತಪ್ಪ ಓಯ್ ಬಾ ಯಪ್ಪ. ಯಪ್ಪ ಇದು ಬಟ್ಟೆ ನಡಗಿಸ್ಬಾರ್ದು ಮರ. ಕಂಡಂಗೆ ಕುಡಿತಿದ್ದಿ ಇವು ಓಸ್ ನರನಾಡಿ ಎಲ್ಲ ನಡಗಕ್ಕೈತಿ ಬಿಟ್ಟವ ಬೆಂಕಿ ಹಚ್ಚ. ಇದು ಕಟ್ಟಂಗೆ ನಿಂದ್ರಸು. ಇದು ಅಪದ್ಧ ಆಗ್ತದ. ಹಿಂಗೆ ಬಗ್ಗಿದ್ರೆ ಒತ್ತರ ಹಿಡಿದು ಮಂದಿ ಸುಮ್ಮನೆ ಕೂತು. ಯಾರ ಬಂದ್ರಲ್ಲಿ? ನಮಸ್ಕಾರ ರೀ ಗುರುಗಳ. ನಮಸ್ಕಾರ. ಹಸುಗಳು ಬಂದಾರಂತ ಸುದ್ದಿ ಕೇಳಿದಾರೆ, ಅದಕ್ಕೆ ಬಂದಿದ್ದೆ. ಹೌದು. ನಿಮ್ದು ಏನು ತೊಂದರೆ ಇರ್ತೀರಪ್ಪ? ಏನ್ ತೊಂದ್ರೆ ಇಲ್ಲ ರೀ. ಈ ಸಲ ಎಲೆಕ್ಷನ್ ನಿಂತೀನಿ. ರೊಕ್ಕ ಎಷ್ಟನ ಖರ್ಚಾಗಲ್ಲ ಗುರುಗಳೇ, ಒಟ್ಟು ಈ ಸಲ ಗೆದಿಬೇಕು ಕೊಟ್ಟು ನಾನು. ಎಲೆಕ್ಷನ್ ನಿಂತೀರ? ಎಲೆಕ್ಷನ್. ಯಪ್ಪ ನೀವು ಮಂದಿಗೆ ಹಂಚಿ ಹಾಳಾಗಕ್ಕೆ ಹೋಗ್ಬಿಡ್ರಿ ಸಾಬ್ರೆ. ಅಪ್ಪನವ್ರ ಪಾದಕ್ಕೆ ಹಾಕ್ಬಿಡ್ರಿ. ಎಂತೆಂಥವ್ರ ಗೆದ್ದೋಗ್ಯಾರ. ನಿಮ್ಮದೆಲ್ಲ ಏನ್ರಿ? ಆಯ್ತು ಆಯ್ತು ಅಪ್ಪನ ಪಾದಕ್ಕೆ ಹಾಕ್ಬಿಡ್ತಾನೆ. ನೀವು ಸುಮ್ಮನೆ ರೊಕ್ಕ ಪಂಕ ಹಂಚಿ ಹಾಳಾಗಕ್ಕೆ ಹೋಗ್ಬಿಡ್ರಿ. ನೋಡಮ್ಮ ಅಪ್ಪನ ಕೇಳ್ತಾನೆ. ಯಪ್ಪ ದೊಡ್ಡ ಸಾಬ್ರು ಬಂದಾರ ಎಲೆಕ್ಷನ್ಗೆ ನಿಂತಾರಂತ. ಶಿಷ್ಯ ಎಲೆಕ್ಷನ್ಗೆ ನಿಂತಿದ್ದ? ಎಲೆಕ್ಷನ್ಗೆ ನಿಂತದ. ರೊಕ್ಕ ಎಷ್ಟನ ಖರ್ಚಾಗಲಿ ಒಟ್ಟನ ಗೆದಿಬೇಕಂತ ನೋಡಪ್ಪ. ಚಿಹ್ನೆ ಏನೇನು ಕೊಟ್ಟಿದ್ದಾರೆ? ಯಪ್ಪ ಚಿಹ್ನೆ ಯಾವ ಕೊಟ್ಟಾರಪ್ಪ? ಚಿಹ್ನೆ ನೋಡಪ್ಪ, ಒಂದು ಕತ್ತೆ ಕೊಟ್ರ. ಕತ್ತೆಪ್ಪ? ಒಂದು ನಾಯಿ ಕೊಟ್ರ. ನಾಯಿ. ಒಂದು ಕ್ವಾಣ ಕೊಟ್ರ. ಕ್ವಾಣ. ಚಿಹ್ನೆ ಬಾರಿ ನಮ್ಮಲ್ಲಿ ಕೊಟ್ಟಾರ ಬಿಡಪ್ಪ. ಇದು ಚಿಹ್ನೆ ಬಂತು ಸರಿ, ಚಿಹ್ನೆ ಬರಲಿಲ್ಲ ಅಂದ್ರೆ ಇದು ಆಶ್ರಮ ನಮ್ಮ ಚಿಹ್ನೆ ಮುರಿತದಪ್ಪ. ಹುಷಾರಿ ಯಪ್ಪ 3 ಕೊಟ್ಟಾರಂತ. ಕತ್ತೆ ಬೇಡ. ಕತ್ತೆ ಬೇಡಪ್ಪ. ಟ್ಯಾಕ್ ಬಂದಿದ್ದದ.
ಸೋತ್ರ ಒಯ್ತದ ಸೋತ್ರೆ ನೆಡವು ಸೊಡ್ಲಪ್ಪ ಎತ್ತದ ಏ ಅಂದ್ರ ನಾಯಿ ಬೇಡ ಯಾಕಂದ್ರೆ ಉಲ್ಟಾ ಎರೆ ಕೆಜಿ ಪಂಜಾರೆ ಹೊಡಿತದ ನಮ್ದು ದೋತ್ರ ಕಡಿತದ ಅಂದ್ರ ಮತ್ತೆ ಪಾಣ ಕೊಟ್ಬಿಡಮ್ಮನು ಯಮಧರ್ಮನ ವಾಹನ ಇದು ಓಕೆ ನಿತೀಶ್ ಓಕೆ ಅಪ್ಪ ಹೇಳಣ ಕಾಣಕ್ಕಂತ ನಿಂತು ಬಿಡಪ್ಪ ಗ್ಯಾರಂಟಿ ಕಿತ್ತಿದ್ದೆಪ್ಪ ನೋಡಪ್ಪು ಈ ಸಲ ಮನಸ್ಸು ಮಾಡ್ಬೇಕು ಹೆಂಗನ ಮಾಡಿ ಇನ್ನ ರೊಕ್ಕ ಎಷ್ಟನ ಖರ್ಚಾಗಲಿ ಒಟ್ಟಿಗೆ ಗೆದಿಬೇಕು ನಾವು ಯಪ್ಪ ಮಾತೆತ್ತಿರ ರೊಕ್ಕ ಎಷ್ಟನ ಖರ್ಚಾಗಲ್ಲ ಅಂತನ ಮತ್ತೆ ಹೆಂಗಲ್ಲ ಏ ಬೇಡಪ್ಪ ಯಪ್ಪ ಅದ್ರ ನಿಲ್ಲಿ ನೋಡಮ್ಮಪ್ಪ ಗ್ರಾಚಾರ ಕಾಶಿವ ಬೇಡಪ್ಪ ಸುಮ್ಮನೆ ಕುಂದ್ರು ಯಪ್ಪ ಮತ್ತೆ ನೀನೇನು ಚಿಂತೆ ಮಾಡಕ್ ಹೋಗ್ಬೇಡ ಎಲೆಕ್ಷನ್ ಗೆದ್ದೆ ಅಂದ್ರೆ ನಮಗ ಅಪ್ಪಂದು ಸಮಾಧಿ ಸಾಂಗ್ಲಿಗೆ ಆಗ್ತದಂತಪ್ಪ ಮತ್ತೆ ನಿಮ್ಗೆ ದೂರ ಹೋದ ಸಿಮೆಂಟ್ ಉಸುಗೋಡೆ ಎಷ್ಟನ ಖರ್ಚಾಗಲಿ ಮಾಡಮ್ಮ ಅಲ್ಲೇ ಸಮಾಧಿ ಮಾಡಮ್ಮ ಸಾಂಗ್ಲೆ ಅಲ್ಲೇ ಗಟ್ಟಿಗೆ ಅಲ್ಲೇ ಮಾಡಪ್ಪ ಹೌದಪ್ಪ ಸಾಲಗಟ್ಟಿ ನಿಂತು ಬಿಟ್ರೆ ಮಂದಿ ಭಕ್ತರಲ್ಲಿ ಓಕೆ ಬಾ 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 ಅಂತ ಒಂದೇ ಸಲ ಕೂಗ್ತಾರ ಬಾಗಿಲಿಗೆ ನಿಂತು ಮತ್ತೆ ಅಪ್ಪನ ಅಲ್ಲಿಗೆ ಕರ್ಕೊಂಡು ಹೋಗು ಏನಪ್ಪ ಹೋಗಕ್ಕ ಬರಕ್ಕ ಸ್ವಲ್ಪ ಗಾಡಿ ವ್ಯವಸ್ಥೆ ಮಾಡಿಬಿಡ ಎಲ್ಲ ಮಾಡ್ತಾನ ನಾನು ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ತೀವಪ್ಪ ಅಲ್ಲಪ್ಪ ಇನ್ನೊಂದು ಸುದ್ದಿ ಕೇಳಿದೆ ನಿಮ್ಮ ಹೆಸರು ಗುಪ್ತಾನಂದ್ ಇತ್ತಿನ ಹೆಸರು ತುಪ್ತಾನಂದ್ ಹೌದು ಹಂಗಂದ್ರೆ ಏನಪ್ಪ ಇಬ್ಬರದ ಹೆಸರು ಕಾಂಬಿನೇಷನ್ ಯಪ್ಪ ಅದು ಏನಿಲ್ರಿ ಸಾಬ್ರೆ ಈಗ ನನ್ನ ಹೆಸರು ಗುಪ್ತಾನಂದ ಇವರು ತೃಪ್ತಾನಂದ ನೀವು ಏನಾರ ಇದು ಎಲೆಕ್ಷನ್ ನಿಂತಿರಿದ್ರೆ ಡಾಣ ಡಾಂಗರ ಬಿಡ್ರಿ ಯಾವುದನ್ನ ಹೇಳಾರಂತೂ ಇರ್ತಾವಲ್ರಿ ಅಂಥವು ಬಂದು ನಮಗೆ ಕಿವಾಗ ಹಾಕಿದ್ರೆ ಅಂದ್ರೆ ನಾನು ಗುಪ್ತವಾಗಿ ಹೊಟ್ಟೆ ಕಟ್ಕೊಂಡು ಅಪ್ಪನ ಪಾದಕ್ಕೆ ಹಾಕ್ತೇನೆ ಅವಾಗ ಅಪ್ಪ ಅದನ್ನ ತೃಪ್ತಿ ಹೊಂದ್ಬಿಟ್ಟು ಯಪ್ಪ ಇದರ ಮಹಿಮ ಹಿಂಗೈತೆ ಅಂದ್ರೆ ನಾವು ಗೊತ್ತಿದ್ದಿಲ್ಲ ಓಟು ಹೊಟ್ಟೆಗೆ ಹಾಕೊಂಡು ಹೊಟ್ಟೆ ಈ ನಮನೆ ಆಗಿದೆ ಆಯ್ತಪ್ಪ ನೋಡಪ್ಪಪ್ಪ ನೀವು ಚಿಹ್ನೆ ಕೊಟ್ಟಿದ್ದೆ ಆಯ್ಕೆ ಮಾಡ್ಕೊಂತೀವಿ ಒಂದ್ ವೇಳೆ ಬರಲ್ಲ ಅಂದ್ರ ನಿಮ್ಮ ಚಿಹ್ನೆ ಹುಷಾರಿರಲ್ಲ ಆಯ್ತು ಯಪ್ಪ ಹೆಂಗ್ ಮಾಡಪ್ಪ ಯಪ್ಪ ನಾನೇನು ಬರ್ತೀನಿ ಅಪ್ಪ ಶಿಷ್ಯ ಯಪ್ಪ ಮೂರನೇ ಕಣ್ಣು ಏ ಬೇಡ ಬಾಯಪ್ಪ ಅದು ಅಷ್ಟೇ ಮುಚ್ಚು ನೋಡಮ್ಮ ಆಯ್ತು ಸರ್ ಅಲ್ಲಪ್ಪ ಯಪ್ಪ ಮತ್ತೆ ಆತ ಸೋತ್ರ ಇಂಥವ್ರನ್ನ ಕರೆಸಿ ಒದಿಸ್ಬೇಕಂತ ಮಾಡಿದ್ದೆ ನಾವು ಏನ್ ನನಗೇನು ಗೊತ್ತು ಮಾರ ರಾಜಕೀಯದತ್ತ ಬರ್ತಾನ ಅಂತೇಳಿ ಅಲ್ಲ ಮತ್ತೆ ಸೋತ್ರ ಹೆಂಗ್ ಮಾಡ ಮತ್ತೆ ನೋಡಪ್ಪ ಗಾಳಿ ಬಿಟ್ಟ ದೀಪ ಹೆಂಗನಾಗಲ್ಲ ಹೆಂಗನ ಇಲ್ಲ ನಾವೇನು ಇಲ್ಲಿ ಇರ್ತೇವೆ ಬುಟ್ಟಿ ಬೆಳಗ್ಗೆ ಮುಂಜಾನೆ ಸಾಂಗ್ಲಿಗೆ ಹೋಯ್ ಬಿಡ ಜೈ ರಿಸಲ್ಟ್ ಬಂದಾಗ ನಾವೇ ನಾವಿಲ್ಲಿ ಇರ್ತೇವೆ ಜೈ ಜೈ